ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ನನ್ನ ಸಹೋದರ ಸಹೋದರಿಯರೇ, ತಂದೆಯಾಗಿರುವಂಥ ದೇವರು ಯೇಸು ಸ್ವಾಮಿಯು ಆತನು 30 ವರ್ಷದ ತನಕ ಆ ಒಂದು ಯೆರೂಸಲೇಮಿನ ಸುತ್ತಮುತ್ತಲು ಅಥವಾ ನಜರೇತ್ ಎನ್ನುವಂಥ ಒಂದು ಗ್ರಾಮದಲ್ಲಿ ತನ್ನ ತಂದೆ ತಾಯಿಗಳೊಟ್ಟಿಗೆ ಆ ಬಡಗಿತನ ಕೆಲಸವನ್ನು ಮಾಡಿದ ನಂತರ ಆತನು ಪೂರ್ಣ 30 ವರ್ಷ ತುಂಬಿರುವಂಥ ಸಂದರ್ಭದಲ್ಲಿ ಆತನು ಸ್ನಾನಿಕನಾದಂಥ ಯೋಹಾನನ ಮೂಲಕವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಆಕಾಶದಿಂದ ಒಂದು ವಾಣಿಯಾಗುವುದನ್ನು ನೋಡ್ತಾ ಇದ್ದು ನಾವು ಕೇಳಿಸ್ಕೊಂಡಿದ್ದೇವೆ, ನೋಡಿದ್ದೇವೆ, ನಾವು ಧ್ಯಾನ ಮಾಡಿದ್ದೇವೆ, ನಾವು ಓದಿದ್ದೇವೆ. ತಂದೆಯಾಗಿರುವಂಥ ದೇವರು ಯೇಸು ಸ್ವಾಮಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ಪ್ರಿಯನಾಗಿರುವಂಥ ನನ್ನ ಮಗನು ಈತನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಆತನು ಆತನ ಸ್ವಾಭಾವಿಕವಾದಂಥ ಕಾರ್ಯಗಳಲ್ಲಿ ದೇವರು ಮೆಚ್ಚಿರುವಂಥ ಕಾರ್ಯಗಳು ಬಹಳ ಇದೆ. ಅದರಲ್ಲಿ ಒಂದು ವಿಷಯವೇನಂತಂದರೆ, ಆತನು ಮಾತುಗಳಲ್ಲಿ ಆತನು ಸತ್ಯವುಳ್ಳಂಥ ಮಾತುಗಳನ್ನು ಮಾತಾಡ್ತಾ ಬಂದನು. ಅದನ್ನು ದೇವರು ನೋಡಿದರು. ಮಾತ್ರವಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ. ಮತ್ತು ಆತನ ಪ್ರಾರಂಭದಿಂದಲೂ ಕೂಡ ಅನೇಕ ಸ್ಥಳಗಳಲ್ಲಿ ಸೇವೆಗೆ ಒಳಗಾದಾಗಲೂ ಕೂಡ ಮತ್ತು ಮರಣದ ಸಂದರ್ಭದಲ್ಲಿ ಕೂಡ ಆತನಿಗೆ ಎಷ್ಟೋ ಬಹಳ ಕೆಟ್ಟದಾಗಿರುವಂಥ ಮಾತುಗಳನ್ನು ಮಾತಾಡ್ತಾ ಬಂದರು ಪ್ರಜೆಗಳು. ಎಷ್ಟೋ ಬೈಗಳನ್ನು ಆತನಿಗೆ ಬೈದರು. ಆದರೆ ಯೇಸು ಸ್ವಾಮಿಯು ಆತನ ಕುರಿತಾಗಿ ಆತನ ಬಹಳ ಹತ್ತಿರದಲ್ಲಿ ಇರ್ತಕ್ಕಂತಹ ಪ್ರಧಾನ ಶಿಷ್ಯನಾಗಿರುವಂಥ ಪೇತ್ರನು ಆತನ ಕುರಿತಾಗಿ ಹೀಗೆ ಬರೆಯಲ್ಪಟ್ಟಿದ್ದಾರೆ. ಒಂದು ಮಾತನ್ನು ನಾನು ಓದ್ತೇನೆ. 1 ಪೇತ್ರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಎಷ್ಟೊಂದು ಯೇಸು ಸ್ವಾಮಿಯ ಮಾತುಗಳನ್ನು ಕೂಡ ತಂದೆಯಾಗಿರುವಂಥ ದೇವರು ಗಮನಿಸಿದರು. ಹಾಗಾಗಿ ದೇವರು ಆತನ ಕುರಿತಾಗಿ ಹೇಳ್ತಾ ಇದ್ದಾರೆ, ಈತ ನನ್ನ ಪ್ರಿಯನಾಗಿರುವಂತಹ ಮಗನು ಎಂಬುದಾಗಿ. ನಾನು ಈತನನ್ನು ಮೆಚ್ಚಿದ್ದೇನೆ. ಏನು ಮೆಚ್ಚಿದ್ದಾರೆ ಆತನನ್ನು ಎಂಬುದನ್ನು ನೋಡುವಾಗ ಆತನ ಮಾತುಗಳನ್ನು ತಂದೆಯಾಗಿರುವಂಥ ದೇವರು ಮೆಚ್ಚಿದ್ದಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತು ಆತನ ಭಕ್ತರಾಗಿರುವಂಥ ನಿನ್ನ ಮಾತುಗಳು, ನನ್ನ ಮಾತುಗಳನ್ನು ಕೂಡ ಅವರು ಪ್ರತಿನಿತ್ಯ ಕೂಡ ಗಮನಿಸ್ತಾ ಇದ್ದಾರೆ. ನಾವು ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ ನೋಡ್ತೇವೆ, ನಮ್ಮ ಪ್ರತಿಯೊಂದು ಮಾತುಗಳು ಕೂಡ, ನಮ್ಮೆಲ್ಲ ನಾಲ್ಗೆಯ ಎಲ್ಲ ಮಾತುಗಳು ಆತನು ಬಲ್ಲನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಈಗಿನ ದೈವ ಭಕ್ತರಾಗಿರುವಂಥ ನಾವುಗಳು, ಸೇವಕರಾಗಿರಲಿ, ಸಭೆ ಹಿರಿಯರಾಗಿರಲಿ, ಸಭೆಯ ಸ್ತ್ರೀ ಪುರುಷರಾಗಿರಲಿ, ಯೌವನಸ್ಥರಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ನಾವು ಒಂದನ್ನು ದೇವರು ನಮ್ಮನ್ನು ಕೂಡ ಮೆಚ್ಚಬೇಕು. ಈತ ನನ್ನ ಪ್ರಿಯ ಕುಮಾರನು, ಈತ ನನ್ನ ಪ್ರಿಯ ಮಗಳು, ಕುಮಾರ್ತೆ ಎಂಬುದಾಗಿ ಅವರು ಆ ಒಂದು ಸ್ಟೇಟ್ಮೆಂಟನ್ನು, ಆ ಒಂದು ಉತ್ತಮವಾದಂಥ ಮಾತನ್ನು ನಮ್ಮನ್ನು ಕೂಡ ನೋಡಿ ಹೇಳುವಾಗ ಅದರಲ್ಲಿ ಅವರು ಮೆಚ್ಚುವಂಥ ಒಂದು ಕಾರ್ಯಗಳು, ಅನೇಕ ಕಾರ್ಯಗಳಿದೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವಂಥ ಒಂದು ಮಾತುಗಳಲ್ಲಿ ನಮ್ಮ ಮಾತುಗಳನ್ನು ಕೂಡ ಅವರು ಬಲ್ಲಂಥ ದೇವರಾಗಿದ್ದಾರೆ, ಅವರು ಮೆಚ್ಚುವಂಥವರಾಗಿದ್ದಾರೆ. ಹಾಗಾಗಿ ಇವತ್ತು ನೂತನ ವರ್ಷಕ್ಕೆ ಕಾಲಿಟ್ಟು ಇವಾಗ 20 ದಿವಸಗಳಾಗ್ತಾ ಇದೆ. ಹಾಗಾಗಿ ನನ್ನ ಮಾತುಗಳು ಕೂಡ, ಯಾಕಂದರೆ ಜ್ಞಾನೋಕ್ತಿ ಪುಸ್ತಕ ಇನ್ನೊಂದು ಕಡೆಗೆ ನೋಡ್ತೇವೆ, ಮರಣ ಮತ್ತು ಶಾಪಗಳು ನಮ್ಮ ನಾಲಿಗೆ ಮೇಲೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿಯ ರಕ್ತವು ನಮ್ಮಲ್ಲಿ ಹರಿತಾ ಇರುವುದರಿಂದ, ಯೇಸು ಸ್ವಾಮಿ ರಕ್ತದಿಂದ ನಾವು ಕೊಂಡುಕೊಳ್ಳಲ್ಪಟ್ಟವರಾಗಿರುವುದರಿಂದ, ನಾವುಗಳು ದೀಕ್ಷಾಸ್ನಾನ ತೆಗೆದುಕೊಂಡು ನಾವು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ತಾ ಇರುವುದರಿಂದ, ಆತನ ಹೆಜ್ಜೆ ಜಾಡಿಯಲ್ಲಿ ನಡೀತಿರುವಂತಹ ನಾವುಗಳು ಕೂಡ ನಮ್ಮ ಮಾತುಗಳು ಅವರು ಮೆಚ್ಚುವಂಥವರಾಗಿದ್ದಾರೆ. ಹಾಗಾಗಿ ನಾವು ಬೈಯುವಂಥವರು ನಮ್ಮ ಸುತ್ತಮುತ್ತಲು ಅನೇಕರಿದ್ದಾರೆ. ನಮ್ಮ ಮನೆಯಲ್ಲಿರ್ಬೋದು, ನಮ್ಮ ಸಭೆಯಲ್ಲಿರ್ಬೋದು, ನಮ್ಮ ಸಮಾಜದಲ್ಲಿರ್ಬೋದು. ನನ್ನ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯು ಬೈಯುವರಿಗೆ ಆತನು ಪ್ರತಿಯಾಗಿ ಬಯಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಮಾತುಗಳನ್ನು ಅಲ್ಲಿ ತಂದೆಯಾಗಿರುವಂಥ ದೇವರು ಆ ದಿವಸ ಮೆಚ್ಚಿದರು ಎಂಬುದಾಗಿ ಅವ್ರು ಹೇಳುವಂಥವರಾಗಿದ್ದಾರೆ. ಇವತ್ತು ನನ್ನನ್ನು, ನಮ್ಮನ್ನು, ನಮ್ಮ ಸಭೆಯನ್ನು, ನಮ್ಮ ಕುಟುಂಬವನ್ನು, ನಮ್ಮೆಲ್ಲರನ್ನು ನೋಡುವಾಗ ನಮ್ಮ ಮಾತುಗಳು ಅದು ಬಹಳ ಬಹಳ ಶುದ್ಧವಾಗಿರಬೇಕು. ಆ ಮಾತುಗಳಲ್ಲಿ ಬೈಯುವಂಥ ಮಾತುಗಳಾಗಿರಬಾರ್ದು. ದೇವರ ದಯೆ, ದೇವರ ಆಶೀರ್ವಾದಗಳು ನಮ್ಮ ಮಾತುಗಳ ಮೂಲಕವಾಗಿ ನಾವು ಕಳ್ಕೊಳ್ಳುವಂಥವರಾಗಿದ್ದೇವೆ.
ನಮ್ಮ ಎದುರುಗಡೆಯಿರುವಂಥ ಒಂದು ಗೌರವವನ್ನು ನಾವು ಕಳ್ಕೊಳ್ಳುವಂಥವರಾಗಿದ್ದೇವೆ. ನಾವು ಶುದ್ಧವಾದಂಥ ಮಾತುಗಳು, ನಾವು ಉತ್ತಮವಾದಂಥ ಮಾತುಗಳು, ದೇವರಿಗೆ ಮೆಚ್ಚುಗೆಯಾದಂಥ ಮಾತುಗಳನ್ನು ಮಾತಾಡೋದ್ರಿಂದ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರ ಆಗ್ತೇವೆ, ಮನುಷ್ಯರ ಗೌರವಕ್ಕೆ ನಾವು ಒಳಗಾಗ್ತೇವೆ ಪ್ರಿಯ ದೇವರ ಮಕ್ಕಳೇ. ಹಾಗಾಗಿ ಭಕ್ತನಾಗಿರುವಂಥ ಪೌಲನು ಕೂಡ ತನ್ನ ಒಂದು ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಬರಿತಾ ಇದ್ದಾರೆ. ಏನೆಂಬುದನ್ನು ನೋಡೋದಾದರೆ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲ. ಹೌದು, ನೂತನ ಸ್ವಭಾವ ಎಂಬುದನ್ನು ನೋಡುವಾಗ ಈ ಹೊಸ ವರ್ಷದಲ್ಲಿ ನಮ್ಮ ಬಾಯಲ್ಲಿ ಶುದ್ಧವಾದಂಥ ಮಾತುಗಳು, ನೂತನವಾದಂಥ ಮಾತುಗಳು ಮಾತ್ರವಲ್ಲ, ಅಲ್ಲಿ ನಿಜದಿಂದ ಕೂಡಿರುವಂತಹ, ಸತ್ಯದಿಂದ ಕೂಡಿರುವಂತಹ ಮಾತುಗಳು ನಮ್ಮದಾಗಿರಲಿ. ಯಾಕಂದರೆ ನಮ್ಮ ಯೇಸು ಸ್ವಾಮಿ ಅವರು ಏನಾಗಿದ್ದಾರೆ, ಅವರು ಹೇಳ್ತಾರೆ, ನಾನೇ ಮಾರ್ಗ, ಸತ್ಯವು ಜೀವ ಎಂಬುದಾಗಿ ನೋಡುವಾಗ ಆತನಲ್ಲಿ ಸುಳ್ಳಿಲ್ಲ, ಯಾವ ಪಾಪವನ್ನು ಆತನಲ್ಲಿ ಮಾಡಲಿಲ್ಲ. ಹಾಗಾಗಿ ಆತನ ಒಂದು ಶಾರೀರಿಕವಾದಂಥ ಒಂದು ರೂಪಕ್ಕಿಂತಲೂ ಆತನ ಒಳಗಿನ ಅನೇಕವಾದಂಥ ಕಾರ್ಯಗಳನ್ನು ದೇವರು ನೋಡಿ ಅವರು ಮೆಚ್ಚಿಕೊಳ್ತಾ ಇದ್ದಾರೆ. ಇವತ್ತು ನಮ್ಮನ್ನು ನಮ್ಮ ಸಂಭಾಷಣೆ ಕೂಡ ಅದೇನಾಗಿರಬೇಕು, ಬಹಳ ಉತ್ತಮವಾಗಿರಬೇಕು. ಆ ಸಂಭಾಷಣೆಯು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಸಮಾಜದಲ್ಲಿ ಅನೇಕ ಪ್ರಜೆಗಳಿಗೆ ಅದು ಭಾಳ ಮೆಚ್ಚುಗೆಯಾಗಿರಬೇಕು, ಗೌರವವುಳ್ಳದಾಗಿರಬೇಕು. ಅವರು ಆ ಮಾತುಗಳನ್ನು ಇನ್ನೊಂದು ಸಾರಿ ಕೇಳಬೇಕು ಅನ್ನುವಂಥ ಮನಸ್ಸಿನಿಂದ ತುಂಬಿದವರಾಗಿರಬೇಕು. ದೇವರಿಗೆ ಮಹಿಮೆ ಆಗಲಿ. ಆವಾಗ ನಾವು ಇನ್ನೂ ಹೆಚ್ಚಿನ ದೇವರ ಆಶೀರ್ವಾದಗಳು ಮತ್ತು ನಾವು ಸಮಾಜದಲ್ಲಿ ಕೂಡ ದೇವರ ಆಶೀರ್ವಾದಗಳು, ಅನೇಕ ಉತ್ತಮವಾದಂಥ ಗೌರವಗಳನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ 2026ನೇ ವರ್ಷದಲ್ಲಿ ತಂದೆಯಾಗಿರುವಂಥ ದೇವರು ಯೇಸುಸ್ವಾಮಿನ ನೋಡಿ ಅವ್ರು ಹೇಳಿದ್ರು, ಈತ ನನ್ನ ಪ್ರಿಯನಾಗಿರುವಂಥ ನನ್ನ ಮಗನು, ಈತ ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಆ ದಿವಸ ಪೇತ್ರನು ಕೂಡ ಯೇಸುಸ್ವಾಮಿಯ ಒಂದೊಂದು ಮಾತುಗಳನ್ನು ಆತನು ಗಮನಿಸ್ತಾ ಬಂದು ಆತನು ಬರೆದನು. ಇವತ್ತು ನಮ್ಮನ್ನು ಕೂಡ ಎಷ್ಟೋ ಜನರು ಅವ್ರು ನೋಡ್ತಾ ಇದ್ದಾರೆ. ಕೇವಲ ನಮ್ಮ ರೂಪವನ್ನು, ನಮ್ಮ ಡ್ರೆಸ್ಸನ್ನು ಮಾತ್ರವಲ್ಲ, ನಮ್ಮ ಒಂದೊಂದು ಮಾತುಗಳನ್ನು, ಆ ಮಾತಿನಲ್ಲಿ ಒಂದು ತೂಕ ಅಥವಾ ಒಂದು ಸತ್ಯವು ಮಾತ್ರವಲ್ಲ, ಆ ಮಾತಿನಲ್ಲಿ ಒಂದು ಶುದ್ಧವಾದಂಥ ಮಾತುಗಳಿಂದ ತುಂಬಿರುವಾಗ ನಿಜವಾಗಲೂ ಅದು ದೇವರಿಗೆ ಎಷ್ಟೋ ಇಷ್ಟವಾಗ್ತದೆ. ಆ ರೀತಿಯಲ್ಲಿ ನಾವುಗಳು, ನಮ್ಮ ಕುಟುಂಬದವರು, ನಮ್ಮ ಸಭೆಯವರು, ಈ ಸಮಾಜದಲ್ಲಿ ದೇವರು ಬಳಿಗೆ ನಾವು ಹೋಗೋ ತನಕ, ಆತ ನಮ್ಮನ್ನು ಕರ್ಕೊಂಡು ಹೋಗೋ ತನಕ ಈ ಭೂಮಿಯಲ್ಲಿ ನಾವುಗಳೆಲ್ಲರೂ ಕೂಡ ಉತ್ತಮವಾದಂತಹ ಮಾತುಗಳಿಂದ, ಶುದ್ಧವಾದಂಥ ಮಾತುಗಳಿಂದ, ನಿಜವಾದಂಥ ಸತ್ಯವಾದಂಥ ಮಾತುಗಳನ್ನು ಮಾತಾಡುತ್ತಾ ಈ ಲೋಕದಲ್ಲಿ ನಾವು ಮುಂದೆ ಸಾಗೋಣ. ಯಾಕಂದರೆ ಪ್ರಪಂಚದಲ್ಲಿ ಅನೇಕ ಸ್ಥಳಗಳಲ್ಲಿ, ಅನೇಕ ಭಾಗಗಳಲ್ಲಿ, ಅನೇಕ ಥರವಾದಂಥ ಸ್ಥಳಗಳಲ್ಲಿ ಇವತ್ತು ಸುಳ್ಳುತನ ಎದ್ದು ಕಾಣ್ತಾ ಇದೆ. ಆ ಸುಳ್ಳಿನ ಸಾಮ್ರಾಜ್ಯದಲ್ಲಿ ನಾವುಗಳು ಯೇಸು ಸ್ವಾಮಿಯಂತೆ ನಾವು ನಿಜಸ್ಥರಾಗಿ, ಬೈಯೋರಿಗೆ ಪ್ರತಿಯಾಗಿ ಬಯ್ಯದೆ ನಾವುಗಳು ಸತ್ಯವನ್ನು ಮಾತಾಡುತ್ತಾ ಮುಂದೆ ನಾವು ಸಾಗೋಣ ಎಂಬುದಾಗಿ ಹೇಳುತ್ತಾ, ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ವರ್ಷದಲ್ಲಿ ನೂತನ ಸ್ವಭಾವಗಳು, ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಮಾತ್ರವಲ್ಲ, ಈ 10 ದಿವಸಗಳಾಯಿತು, ದೇವರಿಗೆ ಸ್ತೋತ್ರವಾಗಲಿ. ಇನ್ನುಳಿದಿರುವಂತಹ ದಿನಗಳು ಕೂಡ ನಾವುಗಳು ಉತ್ತಮವಾದಂತಹ ಆ ಒಂದು ತೀರ್ಮಾನದಲ್ಲಿ, ಆ ತೀರ್ಮಾನಗಳಂತಂದರೆ ಸತ್ಯವನ್ನು ಮಾತಾಡುತ್ತಾ, ಒಬ್ರಿಗೊಬ್ಬರು ನಾವು ಸತ್ಯವನ್ನು ಮಾತಾಡುತ್ತಾ, ಮಾತ್ರವಲ್ಲ ಬೈಯುವರಿಗೆ ಪ್ರತಿಯಾಗಿ ನಾವು ಬೈಯದೆ, ನಮ್ಮ ಬಾಯಲ್ಲಿ ಯಾವ ವಂಚನೆಯ ಮಾತುಗಳು ಸಿಗದ ಹಾಗೆ ನಮ್ಮನ್ನು ಕಾಪಾಡಿಕೊಂಡು ನಾವು ಮುಂದೆ ನಾವು ಸಾಗೋಣ ಪ್ರಿಯ ದೇವ್ರ ಮಕ್ಕಳೇ. ದೇವರಿಗೆ ಮಹಿಮೆ ಆಗಲಿ. ಆವಾಗ ದೇವರು ನಮ್ಮನ್ನು ಕೂಡ ಮೆಚ್ಚಿ, ದೇವರು ತನ್ನ ವಿಶೇಷವಾದ ಆಶೀರ್ವಾದಗಳಿಂದ, ಆತ್ಮದ ವರಗಳಿಂದ, ತನ್ನ ಅಭಿಷೇಕದಿಂದ ನಮ್ಮನ್ನು ಇನ್ನೂ ಹೆಚ್ಚಾಗಿ ತುಂಬಿಸಿ ಈ ಲೋಕದಲ್ಲಿ ನಮ್ಮನ್ನು ಇನ್ನೂ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ ಎಂಬುದಾಗಿ ಹೇಳುತ್ತಾ ಈ ನನ್ನ ಮಾತುಗಳನ್ನು ನಾನು ಮುಗಿಸುವಂತನಾಗಿದ್ದೇನೆ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.